ಸಮಾಧಿ ಸ್ಥಳಕ್ಕೆ ಇದೀಗ ತನಿಖಾ ತಂಡ ಭೇಟಿಯನ್ನ ಕೊಟ್ಟಿದೆ. ನಿವೃತ್ತ ಮುಖ್ಯ ವನ್ಯಪಾಲಕ ಅಜಯ್ ಮಿಶ್ರಾ ತಂಡದ ತನಿಖೆ ನಡೀತಾ ಇರುವಂತದ್ದು. ದಸರಾ ಆನೆ ಅರ್ಜುನ ಸಮಾಧಿ ಸ್ಥಳಕ್ಕೆ ತನಿಖಾ ತಂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದೆ. ನಿವೃತ್ತ ಮುಖ್ಯ ವನ್ಯಪಾಲಕ ಅಜಯ್ ಮಿಶ್ರಾ ತಂಡದ ತನಿಖೆ ಮುಂದುವರೆದಿರುವಂತದ್ದು. ಅರ್ಜುನ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮುಂದುವರಿಸಲಾಗಿದೆ. ಕಾಲಿಗೆ ಗುಂಡೇಟು, ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪಗಳು ಕೂಡ ಕೇಳಿಬಂದಿತ್ತು. ಅದೇ ರೀತಿಯಾಗಿ ಮಾವುತರು ಹಾಗೂ ವನ್ಯ ಪ್ರೇಮಿಗಳಿಂದ ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಯಸಳೂರು ಅರಣ್ಯ ಪ್ರದೇಶದಲ್ಲಿ ಡಿಸೆಂಬರ್ 4ಕ್ಕೆ ನಡೆದಿದ್ದಂತಹ ಘಟನೆ ಇದು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಆರೋಪಿಗಳ ತನಿಖೆಗೆ ಆದೇಶವನ್ನ ಕೂಡ ನೀಡಿದ್ರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಈ ಹಿನ್ನೆಲೆಯಲ್ಲಿ ಸಮಾಧಿ ಸ್ಥಳಕ್ಕೆ ತನಿಖಾ ತಂಡ ಭೇಟಿಯನ್ನ ಕೊಟ್ಟು ತನಿಖೆಯನ್ನ ಮುಂದುವರೆಸಿದೆ. ಅರ್ಜುನ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿದ್ವು. ಆ ಸಂದರ್ಭದಲ್ಲಿ ಗುಂಡೇಟು ಬಿದ್ದಿತ್ತು. ಅದೇ ರೀತಿಯಾಗಿ ಮಾವುತರು ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಈ ಬೆನ್ನಲ್ಲೇ ಇದೀಗ ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇರುವಂತದ್ದು. ತನಿಖಾ ತಂಡ ಭೇಟಿಯನ್ನ ಕೊಟ್ಟಿದೆ. ನಿವೃತ್ತ ಮುಖ್ಯ ವನ್ಯಪಾಲಕ ಅಜಯ್ ಮಿಶ್ರಾ ತಂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದೆ. ಮಿಶ್ರಾ ತಂಡದ ತನಿಖೆಯ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಅರ್ಜುನ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ಕೂಡ ವ್ಯಕ್ತವಾಗಿದ್ವು. ಕಾಲಿಗೆ ಗುಂಡೇಟು ಬಿದ್ದಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹೆಸರೇನು ಖುಷ್ವಂತ್? ಇದೀಗ ತನಿಖಾ ತಂಡದವರು ಭೇಟಿಯನ್ನ ಕೊಟ್ಟಿದ್ದಾರೆ ನಿವೃತ್ತ ಮುಖ್ಯ ವನ್ಯಪಾಲಕ ಅಜಯ್ ಅವರು. ಇನ್ನು ಹೇಗ್ ಸಾಗ್ತಾ ಇದೆ ಈ ಒಂದು ತನಿಖೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಈಗಾಗಲೇ ಡಿಸೆಂಬರ್ 4ನೇ ತಾರೀಕು ಕ್ಯಾಪ್ಟನ್ ಅರ್ಜುನ ಸಾಕಾನೆ ಸಾವನ್ನಪ್ಪಿತ್ತು. ಏನು ಈ ಒಂದು ಕಾರ್ಯಾಚರಣೆ ಕಾಡಾನೆಯನ್ನು ಹಿಡಿಯುವಂತ ಸಂದರ್ಭದಲ್ಲಿ ಯಸ್ಲೂರಿನ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ನಡೆದಿತ್ತು. ನಾಡಿನ ಎಲ್ಲರಿಗೂ ಒಂದು ದುಃಖ ಭರಿಸುವಂತಹ ಒಂದು ಘಟನೆಯಾಗಿತ್ತು. ಈಗ ಈ ಸಂಬಂಧ ಅರಣ್ಯ ಸಚಿವರು ಈ ಬಗ್ಗೆ ಒಂದು ತನಿಖೆ ಮಾಡ್ಲಿಕ್ಕೆ ಒಂದು ತಂಡವನ್ನ ರಚನೆ ಮಾಡಿದ್ರು. ನಿವೃತ್ತ ವನಪಾಲಕರಾದ ಅಜಯ್ ಮಿಶ್ರಾ ಅವರ ಸಮ್ಮುಖದಲ್ಲಿ ಒಂದು ತಂಡ ರಚನೆ ಆಗಿತ್ತು. ಈಗ ಆ ತಂಡ ಹಾಸನದಲ್ಲಿ ಅರ್ಜುನ ಎಲ್ಲಿ ಸಾವನ್ನಪ್ಪಿತ್ತು ಆ ಪ್ರದೇಶದಲ್ಲಿ ಆ ಒಂದು ತನಿಖಾ ತಂಡ ಈಗಾಗಲೇ ಬೆಂಗಳೂರಿನಿಂದ ಭೇಟಿ ಕೊಟ್ಟಿದೆ. ಈಗ ಆ ತಂಡ ಹಾಸನದ DFO ಆಫೀಸ್ ಬಳಿ ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗ್ಲೇ ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಏನು ಆನೆ ಮಾವುತರಿದ್ರು, ಅರಣ್ಯ ಸಿಬ್ಬಂದಿಗಳಿದ್ರು ನೋಡ್ಬೋದು. ಅವರೆಲ್ಲರನ್ನು ಕೂಡ ಈಗ ಹಾಸನ DFO ಆಫೀಸ್ ಬಳಿ ಕರ್ಸಿರುವಂತದ್ದು. ಈ ಒಂದು ಇವರನ್ನೆಲ್ಲ ಕರ್ಸಿ ಇವರಿಂದಲೂ ಕೂಡ ಹೇಳಿಕೆಯನ್ನ ಪಡೆಯುವಂತದ್ದು. ಹೀಗಾಗಿ ಉಳಿದ ಸಾಕಾನೆಗಳ ಮಾವುತರು ಇರ್ಬೋದು, ಕಾವಾಡಿಗಳಿರ್ಬೋದು, ಅವರು ಕೂಡ ಈಗ ಇಲ್ಲಿ ಕೆಲವರು ಬಂದಿದ್ದಾರೆ. ಜೊತೆಗೆ ಮುಖ್ಯವಾಗಿ ಅರ್ಜುನನ ಮಾವುತ ವಿನು ಏನಿದ್ದಾರೆ ಅವರು ಕೂಡ ಈಗ ಸ್ಥಳಕ್ಕೆ ಅವರ ಊರಿನಿಂದ ಬರ್ತಾ ಇರುವಂತದ್ದು. ಹೀಗಾಗಿ ತನಿಖೆ ನಿವೃತ್ತ ಏನು ಮುಖ್ಯ ವನಪಾಲಕರು ಅಜಯ್ ಮಿಶ್ರಾ ಅವ್ರ ತಂಡ ಇವರು ಎಲ್ಲ ಕೂಲಂಕುಷವಾಗಿ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಮುಖ್ಯವಾಗಿ ಇದೆಲ್ಲ ನಡೆದ ನಂತರ ಇನ್ನೂ ಅಷ್ಟು ಕೂಡ ಇಲ್ಲಿ ಸಭೆಯನ್ನು ಕೂಡ ಅವ್ರು ಮೀಟಿಂಗ್ ಮಾಡಿ ಅಲ್ಲೂ ಕೂಡ ಎನ್ಕ್ವೈರಿಯನ್ನ ಮಾಡ್ತಾರೆ. ಈ ಎಲ್ಲಾ ಎನ್ಕ್ವೈರಿ ಆದ್ಮೇಲೆ ಅಂತಿಮವಾಗಿ ಈ ಒಂದು ಏನು ಕಾರ್ಯಾಚರಣೆ ಇತ್ತು ಆ ಕಾರ್ಯಾಚರಣೆಯಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ಯಾವ ಕಾರಣಕ್ಕಾಗಿ ಈ ಒಂದು ತಪ್ಪು ಆಯ್ತು ಅಥವಾ ಅಚಾತುರ್ಯ ಆಯ್ತು ಅನ್ನೋದ್ರ ಮೇಲೆ ಇಲ್ಲಿ ಕ್ರಮಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿದೆ ರಮ್ಯಾ. ಅದೇ ರೀತಿಯಾಗಿ ನೀವು ಹೇಳ್ತಾ ಇದ್ದಾಗೆ ಖುಷ್ವಂತ್ ಸಭೆ ಕೂಡ ನಡೆಸಲಾಗುತ್ತೆ ಅಂತ ಕೂಡ ಹೇಳಿದ್ರಿ. ಸಭೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಮುಖ್ಯವಾಗಿ ಈಗ ಅರ್ಜುನ ಸಾವನ್ನಪ್ಪಿದ ಸ್ಥಳ ಏನಿತ್ತು ಯಸ್ಲೂರಿನ ಕಾಡು ದಬ್ಬಳ್ಳಿಕಟ್ಟೆ, ಅಲ್ಲಿ ಅವ್ರು ಈಗಾಗ್ಲೇ ಭೇಟಿ ಕೊಟ್ಟು ಬರ್ತಾ ಇರುವಂತದ್ದು. ಮುಖ್ಯವಾಗಿ ಹಾಸನದ ಗೆಂಡೆಕಟ್ಟೆ ಅರಣ್ಯ ಪ್ರದೇಶ ಏನಿತ್ತು ಅಲ್ಲಿ ಅಧಿಕಾರಿಗಳ ಒಂದು ಮೀಟಿಂಗ್ ಅನ್ನ ತಗೊಂಡು ಅಧಿಕಾರಿಗಳೇ ಫಾರೆಸ್ಟ್ ಅಧಿಕಾರಿಗಳು ಭಾಗಿಯಾಗುವಂತಹ ಇದೊಂದು ಸಭೆ ಆಗಿರುತ್ತೆ. ಜೊತೆಗೆ ಅಲ್ಲಿ ಅವರು ಅಂದ್ರೆ ಎಲ್ಲರನ್ನು ಕರೆಸಿ ಅವರಿಗೆ ಬೇಕಾದಂತಹ ಯಾರನ್ನು ಬೇಕಾದ್ರೂ ಅವರು ಎನ್ಕ್ವೈರಿ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಆ ಒಂದು ಸಭೆ ಇನ್ನ ಒಂದು ಅರ್ಧ ಗಂಟೆ ನಂತರ ಬಹುಶಃ ಅವರು ಶುರು ಮಾಡ್ಬೋದು ಅಂದ್ರೆ ಎನ್ಕ್ವೈರಿ ಮೀಟಿಂಗ್ ಅನ್ನ. ಜೊತೆಗೆ ಅದರಲ್ಲಿ ಹಾಸನದ ಅರಣ್ಯ ಮುಖ್ಯ ಅಧಿಕಾರಿಗಳೇನಿರ್ತಾರೆ ಅಥವಾ RFO ಇರ್ಬೋದು, DFO ಇರ್ಬೋದು, ಮತ್ತೆ ಅವತ್ತಿನ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಮಾವುತರಿರ್ಬೋದು, ಕಾವಾಡಿಗರಿರ್ಬೋದು, ಎಲ್ಲರನ್ನು ಕೂಡ ಕರೆಸಿ ಅವರನ್ನ ಎನ್ಕ್ವೈರಿ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಅವರಿಂದಲೂ ಕೂಡ ಏನೆಲ್ಲ ಅವತ್ತು ನಡೀತು ಅನ್ನುವಂತ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಆ ಒಂದು ಅವಧಿ ಎಷ್ಟು ತನಕ ಇದೆ ಅನ್ನೋದು ಅದನ್ನ ಮುಖ್ಯ ಅಧಿಕಾರಿಗಳು
ಯಾರ್ಯಾರನ್ನ ಎನ್ಕ್ವೈರಿಯನ್ನ ಮಾಡ್ತಾರೆ ಅಥವಾ ಯಾರ್ಯಾರಿಂದ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಪಡಿತಾರೆ ಅನ್ನೋದ್ರ ಮೇಲೆ ಈ ಒಂದು ಎನ್ಕ್ವೈರಿ ಮೀಟಿಂಗ್ ನ ಟೈಮಿಂಗ್ ಅದ್ರ ಅವಲಂಬನೆ ಆಗ್ಲಿದೆ ಅಂತ ಹೇಳ್ಬೋದಾಗಿದೆ ರಮ್ಯಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಖುಷ್ವಂತ್.